ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು, ನಮ್ಮ ಹೋರಾಟ ಇಲ್ಲದೆ ಇದ್ರೆ ಮುಂದುವರಿಯುತ್ತೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ನಮ್ಮ ಪಕ್ಷದ ನಿರ್ಧಾರ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು, ನಮ್ಮ ಹೋರಾಟ ಇಲ್ಲದೆ ಇದ್ರೆ ಮುಂದುವರಿಯುತ್ತೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ನಮ್ಮ ಪಕ್ಷದ ನಿರ್ಧಾರ ಪ್ರಕರಣದಲ್ಲಿ ನಾಗೇಂದ್ರ ಬಾಯಿಗೆ ಬೆಣ್ಣೆ ಸವರಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹಗರಣದ ಲಾಭ ಕೂಡ ಪಡೆದಿದೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿದ್ರಲ್ಲ ಬಿ ನಾಗೇಂದ್ರ, ಅದರ ದುಡ್ಡು ಕೇವಲ ನಾಗೇಂದ್ರ ಅವರು ಮಾತ್ರ ತಿಂದಿಲ್ಲ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಎರಡೂ ಕೂಡ ಈ ಹಗರಣದ ಲಾಭ ಪಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಹಾಗಾಗಿ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲೇಬೇಕು, ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಇದು ನಾನಾಗಿ ನನ್ನ ಕೇವಲ ವೈಯಕ್ತಿಕ ನಿರ್ಧಾರ ಅಲ್ಲ, ನಮ್ಮ ಪಕ್ಷದ ನಿರ್ಧಾರ. ಹಾಗಾಗಿ ನಾಗೇಂದ್ರ ಅವರು ಒಂದು ಅಭಿವೃದ್ಧಿ ನಿಗಮವನ್ನ ಕೋಟ್ಯಾಂತರ ರೂಪಾಯಿನ ತಮಗೆ ಇಷ್ಟ ಬಂದಂತೆ ನುಂಗಿ ನೀರು ಕುಡಿತಾರೆ ಅಂತ ಅಂದ್ರೆ ಮತ್ತು ಅಂತ ಲೂಟಿಕೋರರಿಗೆ ಸಚಿವ ಸ್ಥಾನ ಕೊಡ್ತೀರಲ್ಲ, ಯಾವ ತರದ ಪಕ್ಷದ ನಿಲುವು ನಿಮ್ಮದು? ಯಾವ ತರದ ಸಚಿವರನ್ನ ನೇಮಕ ಮಾಡಿದ್ದೀರಿ? ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು, ನಮ್ಮ ಹೋರಾಟ ಇಲ್ಲದೆ ಇದ್ರೆ ಮತ್ತೆ ಮುಂದುವರಿಯುತ್ತೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಸದ್ಯ ಜನಾರ್ದನ್ ರೆಡ್ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ನೋಡಿ, ನಾಗೇಂದ್ರ ಅವರ ರಾಜೀನಾಮೆ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ, ನಮ್ಮ ಪಕ್ಷದ ನಿರ್ಧಾರ. ಇದು ನನ್ನ ಒಬ್ಬನ ನಿಲುವು ನಿರ್ಧಾರ ಅಲ್ಲ. ಸದ್ಯ ಪ್ರಕರಣದಲ್ಲಿ ನಾಗೇಂದ್ರ ಬಾಯಿಗೆ ಬೆಣ್ಣೆಯನ್ನ ಸವರಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಮಾಡಿರುವಂತಹ ಹಗರಣದ ಲಾಭ ಪಡೆದಿದೆ. ಏನಿವಾಗ ವಾಲ್ಮೀಕಿ ಹಗರಣದಲ್ಲಿ ಇದ್ದಂತಹ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಹಣವನ್ನ ನಾಗೇಂದ್ರ ಅವರೊಬ್ಬರೇ ತಿಂದಿಲ್ಲ, ಕಾಂಗ್ರೆಸ್ ಪಕ್ಷನೂ ಅದರಲ್ಲಿ ಪಾಲ್ ತಗೊಂಡಿದೆ, ಹೈಕಮಾಂಡ್ ಕೂಡ ಹಗರಣದ ಲಾಭ ಪಡ್ಕೊಂಡಿದೆ. ಹಾಗಾಗಿ ಬೆಣ್ಣೆ ಒರೆಸುವಂತ ಕೆಲಸ ಇವಾಗ ಮಾಡ್ತಿದ್ದಾರೆ. ಹೀಗಂತ ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಸಲ ಲೂಟಿಕೋರರು ಲೂಟಿ ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಮತ್ತೆ ಮತ್ತೆ ಅದೇ ವ್ಯಕ್ತಿಗೆ ನೀವು ಹೋಗ್ಬಿಟ್ಟು ಸಚಿವ ಸ್ಥಾನ ಕೊಡ್ತೀರಾ ಅಂತ ಅಂದ್ರೆ ಯಾವ ತರದ ನಿಮ್ಮ ಪಕ್ಷದ ನಿಲುವು ಅಂತ ಹೇಳಿ ಸದ್ಯ ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈಗ ಬಿಜೆಪಿ ಪಕ್ಷವೂ ಕೂಡ ಇವತ್ತು ಕಂಟಿನ್ಯೂ ಆಗಿ ಸದನದಲ್ಲಿ ಗಲಾಟೆ ಗದ್ದಲ ಮಾಡ್ತಾಲೇ ಇದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಶುಕ್ರವಾರ ತನಕ ಕೂಡ ನಮ್ಮ ಪ್ರೊಟೆಸ್ಟ್ ಹೀಗೆ ಮುಂದುವರಿಯುತ್ತೆ. ಒಂದು ವೇಳೆ ಶುಕ್ರವಾರದ ಒಳಗೆ ನಿಮ್ಮ ನಿಲುವು ತೆಗೆದುಕೊಂಡಿಲ್ಲ, ರಾಜೀನಾಮೆ ಕೊಡಿಸಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಸೋಮವಾರಕ್ಕೂ ಕೂಡ ಮುಂದುವರಿಯುತ್ತೆ ಅಂತ ಬಿಜೆಪಿ ಪಕ್ಷ ಸೇರಿದಂತೆ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಭೀರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಡ ರೈತರಿಗೆ 2 ಎಕರೆ ಜಮೀನು ತಗೊಳ್ಳೋದಕ್ಕೆ ಹಣ ಕೊಡ್ತಾರೆ, ಇದು ಟ್ಯಾಕ್ಸ್ ಮಾಡ್ಕೊಳ್ತಾರೆ, ಅದಕ್ಕೆ ಹಣ ಕೊಡ್ತಾರೆ. ಅವ್ರಿಗೆ ಹೋಗಿದ್ರೆ ನಾವು ಅದಕ್ಕೆ ಹಣ ಹೋಗಿರೋದು ಯಾರು ಯಾವ ಗೋಬಲ್ ಹೋಗಿದೆ, ಆಂಧ್ರಾಗ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಗೋಬಲ್ ಹೋಗಿದೆ. ಇದು ನಾನು ಮೊದಲಿಂದ ಹೇಳ್ತಾ ಇರೋದು ನಾಗೇಂದ್ರ ಹೆಸರಿಗೆ ಮಾತ್ರ. ನಾಗೇಂದ್ರ ಮುಖವಾಡ ಇಡ್ತಾ ಕಾಂಗ್ರೆಸ್ ಪಕ್ಷ ನೇರವಾಗಿ ಇದರಲ್ಲಿ ಎರಡನೇ ಮಾತು, ಎಲೆಕ್ಷನ್ ಬರ್ತಿರೋದು ಸಾಕ್ಷಿ ಸಮೇತ ಸಿಕ್ಕಿದೆ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ ಬೆಳೆ ಅವ್ರೇನು ಬೆಳೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ನಮ್ಮ ಪಕ್ಷ. ಒಬ್ಬ ವಾಲ್ಮೀಕಿ ಯುವಕರಿಗೆ ಭಾರತ ಲೋನ್ ಕೊಟ್ಟಿದೆ, ಅವ್ರಿಗೆ ಏನಾದರೂ ಎಜುಕೇಶನ್